ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀಟ್ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದೇನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ, ನೀಟ್ನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ನಾವು ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ನೀಟ್ನ ಒಂದು ಕೌನ್ಸಿಲಿಂಗ್ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ನೀಟ್ ಅವರೇನೋ ಒಂದು ಅಪ್ಡೇಟ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಆ ಒಂದು ಅಪ್ಡೇಟ್ ಅಲ್ಲಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಏನೇನಿದೆ ಅವೆಲ್ಲ ಡಾಕ್ಯುಮೆಂಟ್ಸ್ ಕೂಡ ವೆರಿಫೈ ಮಾಡಬೇಕಾಗುತ್ತೆ, ಕೋಟೆಗಳನ್ನ ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ಇವೆಲ್ಲಾನು ಕೂಡ ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ಇರಬೇಕಾಗುತ್ತೆ. ಸೊ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಒಂದೊಂದ್ಸತಿ ಕೋಟೆಗಳನ್ನ ಕ್ಲೈಮ್ ಮಾಡಕ್ಕೆ ನೀವು ಕೆ ಎ ಆಫೀಸ್ಗೂ ಕೂಡ ವಿಸಿಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವೆಲ್ಲನೂ ಕೂಡ ನಿಮಗೆ ಕೆ ಎನವರೇ ನಡೆಸ್ತಿರೋದು ಕೌನ್ಸಿಲಿಂಗ್. ಸೊ ಹಾಗಾಗಿನೇ ಕೆ ಎನವರ ಒಂದು ಇನ್ಸ್ಟ್ರಕ್ಷನ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಹಾಗಾಗಿನೇ ಇವಾಗ ಸದ್ಯದ ಮಟ್ಟಿಗೆ ನೀವು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. NTA ಒಂದು ರೋಲ್ ನಂಬರ್ನ ನೀವು ಕೆ ಎ ವೆಬ್ಸೈಟ್ನಲ್ಲಿ ಹಾಕಬೇಕಾಗುತ್ತೆ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ಏನು ರೋಲ್ ನಂಬರ್ ಹಾಕ್ತಿರೋ ನೋಡಿ, ಅದಾದಮೇಲೆ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ವೆರಿಫಿಕೇಶನ್ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕೆ ಎ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಗೆ NTA ಇದಕ್ಕೆ ಸಂಬಂಧನೇ ಇರಲ್ಲ. ಸೊ ಕೆ ಎ ವೆಬ್ಸೈಟ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ಇಷ್ಟು ಪ್ರೋಸೆಸ್ ಇರುತ್ತೆ. ವೆರಿಫಿಕೇಶನ್ ಸ್ಲಿಪ್ನಲ್ಲಿ ನೀವು ಏನೇನು ಕೋಟೆಗಳನ್ನ ಕ್ಲೈಮ್ ಮಾಡಿರ್ತಾರೆ ನೋಡಿ, ಅವೆಲ್ಲ ಕೋಟನ್ನು ಕೂಡ ಮೆನ್ಷನ್ ಇರಬೇಕಾಗುತ್ತೆ. ಸೊ ಇದು ಮೇನ್ ಇಂಪಾರ್ಟೆಂಟು. ಅದಾದಮೇಲೆ ನಿಮಗೆ ವೆರಿಫಿಕೇಶನ್ ಸ್ಲಿಪ್ಪು ಡೌನ್ಲೋಡ್ ಆದಮೇಲೆ ಆ ಒಂದು ನಂಬರ್ನ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡ್ಕೋಬಹುದು. ಓಕೆನಾ. ಸೊ ಈ ಒಂದು ಪ್ರೋಸೆಸ್ಸು ನನ್ನ ಪ್ರಕಾರ ಇನ್ನೊಂದು 5 ರಿಂದ 6 ದಿನದಲ್ಲಿ ವೆರಿಫಿಕೇಶನ್ ಬಗ್ಗೆ ನಿಮ್ಗಿಲ್ಲಿ ಬಿಡ್ತಾರೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಇವಾಗಿನ್ನ 21st ಆಗಿರೋದ್ರಿಂದ ನಿಮ್ಗಿಲ್ಲಿ ರೋಲ್ ನಂಬರ್ನ ಎಂಟ್ರ್ ಮಾಡೋಕ್ಕಿಂತ ಡೇಟ್ ಇದೆ. ಸೊ ಹಾಗಾಗಿ ಅದು ಮುಗಿಬೇಕು. ಅದು ಮುಗಿದಾದ್ಮೇಲೆ ನಿಮಗೆ ಲಾಸ್ಟ್ ವೀಕ್ನಲ್ಲಿ, ಈ ಮಂತ್ ಲಾಸ್ಟ್ ವೀಕ್ನಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ಅದಾದಮೇಲೆ ನಾಳೆದ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ದೀರಾ. ಸೊ ಹಾಗಾಗಿನೇ ಹೇಳ್ತಿದ್ದೀನಿ. ಸೊ ನಿಮ್ಮದು ಆಗಿದ ತಕ್ಷಣ ಬೇರೆಯವ್ರದ್ದು ಆಗಬೇಕಲ್ವಾ. ಸೊ ಹಾಗಾಗಿನೇ ಫಸ್ಟ್ ರೋಲ್ ನಂಬರ್ ಹಾಕ್ಬಿಟ್ಟು, ಅಥವಾ ಹೊಸ್ದಾಗಿ ಏನಾರ ನೀವು ರಿಜಿಸ್ಟ್ರೇಷನ್ನೇ ಮಾಡ್ಕೊಂಡಿಲ್ಲ KICTಗೆ ಅಂದರೆ ಹೋಗ್ಬಿಟ್ಟು ಪ್ರತಿಯೊಬ್ಬರು ಕೂಡ KEಗೆ ಹೋಗ್ಬಿಟ್ಟು ಕೌನ್ಸಿಲಿಂಗ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆನಾ. ಸೊ ಅದಾದಮೇಲೆ ನೀವು ರೋಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇವಾಗ ಸದ್ಯದ ಮಟ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.